ಸ್ವಲ್ಪ ಮುಜುಗರ ಆಗ್ತಿದೆ ಇವತ್ತು. ನನ್ನ ಕೈ ಇನ್ನೊಂದು ಇಸ್ಕೊ ಬರ್ತೀನಿ. ಇದು ಬೆಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಪಾಪಚ್ಚಿ ಥರ ಇರ್ತವೆ. ಹೊಸ ಚಾನಲ್ ಅಂತ ಇಗ್ನೋರ್ ಮಾಡಿಬಿಡಿ, ಸಪೋರ್ಟ್ ಮಾಡಿ. ಜನ ಕೂಡ ಹಂಗೆ ಇದ್ದಾರೆ ಈ ಪ್ಲೇಸಲ್ಲಿ ಕೂಡ. ಸಿಗೋಣ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಆ್ಯಂಡ್ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಈಜಿಪ್ಟಲ್ಲಿರೋ ಮಮ್ಮಿ ಪಿರಾಮಿಡ್ ವ್ಯಾಲಿಗೆ ಬಂದಿದ್ದೀನಿ. ಪಿರಾಮಿಡ್ಗೆ ಬಂದಿರೋದು, ಬಟ್ ಈಜಿಪ್ಟಲ್ಲಿರೋದಲ್ಲ, ಕನಕಪುರದಲ್ಲಿರೋ ಪಿರಾಮಿಡ್ ವ್ಯಾಲಿ ಆಫ್ ಇಂಟರ್ನ್ಯಾಷನಲ್ ಬಂದಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಏನು ಸೂಪರಾಗಿರೋ ಪ್ಲೇಸಸ್ ಇದೆ ಅಲ್ವಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಬನ್ನಿ ಒಳಗಡೆ ಯಾವ್ಯಾವ ಪ್ಲೇಸಸ್ ಇದೆ ಅಂತ ನೋಡ್ಕೊಂಬರೋಣ. ಆ್ಯಂಡ್ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು ಪಿರಾಮಿಡ್ ವ್ಯಾಲಿಗೆ. ಪಿರಾಮಿಡ್ ಯಾವ ಥರ ಇದೆ ಅಂತ ನಾನು ನೋಡ್ತೀನಿ, ಯಾವ ಥರ ಇದೆ ಅಂತ ನೀವು ನೋಡಿರಂತೆ. ಬನ್ನಿ. ಹೀಗೆ ಲೆಫ್ಟ್ ರೂಟ್ ಇರುತ್ತೆ ನಿಮ್ಗೆ. ಅದು ವಾಕಿಂಗ್ ಮೆಡಿಟೇಷನ್ಗೆ ಹೋಗಬೇಕು ಅಂದರೆ ಆ ಸೈಡ್ ಇರುತ್ತೆ. ಪಿರಾಮಿಡ್ಗೆ ಹೋಗಬೇಕು ಅಂದರೆ ನೀವು ಹೀಗೆ ಸ್ಟ್ರೈಟ್ ಹೋಗಬೇಕು. ಸ್ವಲ್ಪ ಮುಜುಗರ ಆಗ್ತಿದೆ ಇವತ್ತು, ಯಾಕಂದರೆ ಇವತ್ತು ಸಂಡೇ ಅಲ್ವಾ, ತುಂಬ ಜನ ಬರ್ತಾ ಇದ್ದಾರೆ. ಬಟ್ ಆ ಮುಜುಗರ ನಾನು ತೋರಿಸ್ಕೊತಿಲ್ಲ. ಇವತ್ತು ನಾನು ಈ ಪಿರಾಮಿಡ್ ನೋಡಿನೇ ನಾನು ಇಲ್ಲಿಂದ ಹೋಗೋದು. ನಾನು ಹೀಗೆ ಬರ್ತಾ ಬರೀ ಪಿರಾಮಿಡ್ ಮಾತ್ರ ಇದೆ ಇಲ್ಲಿ ಅಂತ ಅಂದ್ಕೊಂಡು ಬರ್ತಾ ಇದೆ. ಆದರೆ ನೋಡಿ ಇಲ್ಲಿ ಏನಿದೆ ಅಂತ. ಹೀಗೆ ಬರ್ತಾ ನಿಮಗೆ ಈ ಕಡೆನೂ ಒಂದು ರೂಟ್ ಇದೆ, ಬಟ್ ಅದು ಪಿರಾಮಿಡ್ಗೆ ಹೋಗೋ ರೂಟ್ ಅಲ್ಲ. ಬಟ್ ಇಲ್ಲಿ ಎಲ್ಲೆಲ್ಲಿ ಹೋಗಬೇಕು ಅನ್ನೋ ರೂಟು ನಿಮಗೆ ಇಲ್ಲಿ ಒಂದು ಬೋರ್ಡಲ್ಲಿ ಹಾಕಿರ್ತಾರೆ, ನೋಡ್ಕೊಬೋದು. ಇಷ್ಟು ದೂರ ನಡ್ಕೊಂಡು ಬಂದಿದ್ದಾಯಿತು, ಪಿರಾಮಿಡ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇಷ್ಟೊಂದು ಸುತ್ತಮುತ್ತ ಬರೀ ಗ್ರೀನರಿನೇ ಇದೆ, ಪಿರಾಮಿಡ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಓ ಅಲ್ಲಿದೆ ನೋಡಿ ಪಿರಾಮಿಡ್ಡು. ವಾವ್, ಐ ಆಮ್ ಸೂಪರ್ ಎಕ್ಸೈಟೆಡ್. ಎಷ್ಟು ಚೆನ್ನಾಗಿದೆ ಈ ಪಿರಾಮಿಡ್ಡು. ಒಳಗಡೆ ಯಾವ ಥರ ಇದೆ ಪಿರಾಮಿಡ್ ಅಂತ ಹೋಗಿ ನೋಡ್ಕೊಂಬರೋಣ. ಆಚೆ ಕಡೆಯಿಂದ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ ನನಗಂತೂ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಪಿರಾಮಿಡ್ ಒಳಗಡೆ ನೀವು ಫೋನ್ಸ್ ಅಲೋ ಇರಲ್ಲ. ನೀವು ಅಲ್ಲಿ ಏನಾದರೂ ವೀಡಿಯೋಸ್ ಮಾಡಬೇಕು ಅಂತ ಅಂದರೆ, ಯಾಕಂದರೆ ಅಲ್ಲಿ ಮೆಡಿಟೇಷನ್ ಮಾಡ್ತಾ ಇರ್ತಾರೆ ಆ್ಯಂಡ್ ಸೈಲೆನ್ಸ್ ಇರುತ್ತೆ ಆ ಪ್ಲೇಸ್ ಅಂತೂ. ಆ್ಯಂಡ್ ಆಚೆ ಕಡೆ ಮಾತ್ರ ನೀವು ಸೂಪರಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲೇಸಸ್ನೆಲ್ಲ. ಆದರೆ ಒಳಗಡೆ ಮಾತ್ರ ಫುಲ್ ಸೈಲೆಂಟ್ ಇರಬೇಕು. ಫೋನ್ಸ್ ವೀಡಿಯೋಸ್ ಅಲೋ ಇರಲ್ಲ, ಫೋಟೋಸ್ ಅಲೋ ಇರಲ್ಲ. ಜಸ್ಟ್ ಮೆಡಿಟೇಷನ್ ಮಾಡಿಕೊಂಡು ಸೈಲೆನ್ಸ್ ಮೇಂಟೈನ್ ಮಾಡಬೇಕು. ಇಲ್ಲಿ ನೋಡಿ ಒಂದು ಕೆಫೆಟೇರಿಯಾ ಥರ ಒಂದು ಊಟ ಮಾಡೋ ಪ್ಲೇಸಸ್ ಇದೆ, ಬಟ್ ಚೆನ್ನಾಗಿದೆ. ಮಾಡೋರು ಇಲ್ಲಿ ಬರ್ಬೋದು, ಊಟ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಫ್ರೀ ಊಟ ಇರುತ್ತೆ ನಿಮಗೆ ಇಲ್ಲಿ. ಅಕಸ್ಮಾತ್ ನೀವೇನಾದರೂ ಅಲ್ಲೇ ಕೆಫೆಲ್ಲೇ ಊಟ ಮಾಡ್ತೀನಿ ಅಂದರೆ ಅಲ್ಲೇ ಮಾಡ್ಬೋದು, ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಇಲ್ಲ ನೀವು ಇಲ್ಲೇ ಬಂದು ಊಟ ಮಾಡ್ತೀನಿ ಅಂದರೆ ಸ್ವಲ್ಪ ಕ್ಯೂ ಜಾಸ್ತಿ ಇರುತ್ತೆ. ವೀಕೆಂಡ್ ಆಗಿರೋದ್ರಿಂದ ಜನ ಜಾಸ್ತಿ ಇರ್ತಾರಲ್ಲ, ಕ್ಯೂ ಜಾಸ್ತಿನೇ ಇರುತ್ತೆ. ಲೈನಲ್ಲಿ ಹೋಗ್ತಾ ಹೋಗ್ತಾ ಇಲ್ಲಿ ಡಿಶಸ್ನ ನೀವು ಇಲ್ಲೇ ಟ್ರೈ ಮಾಡ್ಬೋದು. ನಿಮ್ಗಾಗೆ ಫುಲ್ ಡೆಡ್ ಎಂಡಿಗೆ ಬರ್ತಾ ಇಲ್ಲೊಂದು ಕ್ಯೂಟೆಸ್ಟ್ ಪ್ಲೇಸ್ ಇದೆ, ನಿಮ್ಗೇನಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಹಾಂ ನಾನು ಹೇಳಿದ್ನಲ್ಲ ಆ ಕ್ಯೂಟೆಸ್ಟ್ ಇಲ್ಲಿದೆ ನೋಡಿ, ತೋರಿಸ್ತೀನಿ. ಬಾ 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 ಬಾ. ಯಾಕದು ಬರ್ತಾ ಇಲ್ಲ ಅಂತ ಅಂದರೆ, ಪಾಪ ಅದಕ್ಕಲ್ಲಿ ಚೈನ್ ಅದೇ ಲಾಸ್ಟ್ ಆಗಿದೆ. ನಾನು ಅದನ್ನ ನೋಡಿಲ್ಲ, ಬಟ್ ಅದಕ್ಕೆ ನಾವು ಆ ಕಡೆಯಿಂದ ಫೀಡ್ ಮಾಡೋಣ ಬನ್ನಿ. ಹಾಯ್ ಚಿನ್ನ, ವೆರಿ ಕ್ಯೂಟ್. ನಿಂಗೆ ತುಂಬ ಕಮ್ಮಿ ಬಿಟ್ಟಿದ್ದಾರ ಚೈನ್? ತುಂಬ ಚೈನ್ ಕಮ್ಮಿ ಬಿಟ್ಟಿದ್ದಾರಾ? ನನ್ನ ಕೈ
ವಾಹ್, ನನಗಂತೂ ಇಲ್ಲಿ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟೇ ಮೈಂಡ್ ರಿಲ್ಯಾಕ್ಸ್ ಆಯಿತು. ನನಗದನ್ನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಾತಾಡ್ತಿದ್ರೆ ಅದ್ರ ಜೊತೆ ಇನ್ನೂ ಹಾಗೆ ಮಾತಾಡ್ಕೊಂಡೇ ಇರಬೇಕು ಅನಿಸುತ್ತೆ. ಅಷ್ಟು ಕ್ಯೂಟ್ ಇನ್ನೋಸೆಂಟ್ ಫೇಸ್ ಇತ್ತು. ಸೂಪರ್ ಆಗಿತ್ತು. ನನಗಂತ ಖುಷಿ ಆಗ್ತಾ ಇದೆ. ಇಲ್ಲಿನ ಪ್ಲೇಸ್ ಇದೆಯಲ್ಲ ಗೋಶಾಲದು, ಅಲ್ಲಿರೋ ಎಲ್ಲ ಗೋಮಾತೆಯರು ಎಷ್ಟು ಪಾಪ ಇನ್ನೋಸೆಂಟ್ ಅಂತ ಅಂದರೆ, ಅಲ್ಲಿ ಬರೋ ಮಕ್ಕಳು ಕೂಡ ಅಷ್ಟೇ. ಅಲ್ಲಿ ಗೋಮಾತೆಯನ್ನ ಮಾತಾಡ್ಸಕ್ ಬರ್ತಾರಲ್ಲ, ಏನೂ ಮಾಡಲ್ಲ, ಸಿಕ್ಕಾಪಟ್ಟೆ ಪಾಪಚ್ಚಿ ಥರ ಇರ್ತವೆ. ಮಕ್ಳುಗಳು ಅಷ್ಟೇ ಪ್ರೀತಿಯಿಂದ ಅವುಗಳನ್ನೆಲ್ಲ ಮಾತಾಡ್ಸ್ಕೊಂಡು ಅದಕ್ಕೆ ಏನು ಫೀಡಿಂಗ್ ಬೇಕೋ ಎಂಟ್ರೆನ್ಸಲ್ಲಿನೇ ನಿಮಗೆ ಒಂದೊಂದು ಇಷ್ಟಿಷ್ಟದ ಎಲೆ ಇರುತ್ತೆ, ಅದಕ್ಕೆ ಫೀಡ್ ಮಾಡೋಕ್ಕೆ ಅಂತಲೇ ಕೊಡ್ತಾರೆ. ಇದು ಬೆಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನೀವು ಎಂಟ್ರೆನ್ಸಿಂದ ಬರ್ತಾ ಎಷ್ಟು ಖುಷಿಯಾಗಿ ಫೀಲ್ ಮಾಡ್ತೀರಾ ಆ ಮೂಮೆಂಟ್ನ, ಇಲ್ಲಿ ಬಂದಮೇಲಂತೂ ಅದಕ್ಕಿಂತ ಡಬ್ಬಲ್ ಆಗಿನೇ ನೀವು ಆ ಮೂಮೆಂಟ್ನ ಫೀಲ್ ಮಾಡೋ ಅಷ್ಟು ಹ್ಯಾಪಿನೆಸ್ ಈ ಪ್ಲೇಸೇ ಕೊಡೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿಂದ ಹೊರಟು ಬರೋಕ್ಕೆ ನನಗೆ ಮನಸ್ಸೇ ಇಲ್ಲ. ಮತ್ತೆ ಮತ್ತೆ ಹೋಗಿ ಆ ಗೋಮಾತೆಯರನ್ನ ಮಾತಾಡಿಸ್ಬೇಕು ಅನಿಸ್ತಿತ್ತು. ಅಪ್ಪಾಡಿ, ನನಗಂತೂ ಒಂದು ರೌಂಡ್ ಹಾಕ್ಕೊಂಡು ಬರೋಷ್ಟರಲ್ಲಿ ಫುಲ್ ಸುಸ್ತಾಗೋಯ್ತು. ಜನ ಕೂಡ ಹಂಗೆ ಇದ್ದಾರೆ ಈ ಪ್ಲೇಸಲ್ಲಿ ಕೂಡ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ವೀಕೆಂಡ್ ಆಗಿರೋ ಕಾರಣಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಅವ್ರು ಹ್ಯಾಪಿ ಮಾಡೋ ಮೂಮೆಂಟ್ನ ನೋಡೋಕ್ಕೇ ಒಂದು ಖುಷಿ. ಕರ್ನಾಟಕದಲ್ಲಿ ಇಷ್ಟು ಚೆನ್ನಾಗಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೇ ಅದೊಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿರೋದು. ಬ್ಯಾಂಗ್ಳೂರಿಂದ ಇಲ್ಲಿಗೆ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇದೆ. ನಾನು ಇಲ್ಲಿ ವ್ಲಾಗ್ ಮಾಡಬೇಕಂತಲೇ ನಾನು ಅಲ್ಲಿಂದ ಇಲ್ಲಿಗೆ ಮಾರ್ನಿಂಗೇ ಬಂದೆ. ನಾನು ಆ್ಯಕ್ಚುಲಿ ವೀಕೆಂಡ್ಸ್ ಅಂದರೆ ನಿಮಗೆ 9 to 6 ಟೈಮಿಂಗ್ಸ್ ಬಂದು ನಿಮಗೆ 9ಗೆ ಮಾರ್ನಿಂಗ್ 9ಗೆ ಓಪನ್ ಆಗುತ್ತೆ, ಈವ್ನಿಂಗ್ 6 ಅಷ್ಟರಲ್ಲೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಆ್ಯಂಡ್ ಇದೇ ಥರನೇ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ಕೂಡ ಅಷ್ಟೇ ನನಗೆ ಬೇಕು. ಹೊಸ ಕ್ರಿಯೇಟರ್ ಅಂತ ಸಪೋರ್ಟ್ ಮಾಡದೆ ಇಗ್ನೋರ್ ಮಾಡ್ತಾರೆ ಅಂತ ಎಲ್ಲ ಬೇರೆ ಕಡೆ ಕೇಳಿದ್ದೀನಿ. ಬಟ್ ಆ ಕಂಟೆಂಟ್ ಕೂಡ ಅಷ್ಟೇ ಚೆನ್ನಾಗಿದೆ, ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಅಷ್ಟೇ ನಂಬಿಕೆ ಇದೆ. ಆ್ಯಂಡ್ ಇನ್ನೊಂದು ನಾವೊಂದು ರೂಟ್ ಮಿಸ್ ಆಗಿದೆ, ಸೋಲ್ ನೆಸ್ಟ್ ಅಂತ. ಸೊ ಆ ರೂಟ್ ಯಾವ ಕಡೆ ಹೋಗುತ್ತೆ, ಎಲ್ಲೋಗುತ್ತೆ ಅಂತ ಹಾಗೆ ನೋಡ್ಕೊತಾ ಹೋಗೋಣ ಬನ್ನಿ. ರೋಡ್ ಬರ್ತಾನೆ ಇದ್ದೀನಿ, ರೋಡಲ್ಲಿ ಅಲ್ಲ ಈ ರೂಟಲ್ಲಿ ಹಾಗೆ ಒಳಗೆ ಬರ್ತಾ ನನಗೆ ಕನ್ಫ್ಯೂಸ್ ಆಗ್ತಿದೆ ಈ ರೂಟ್ ಎಲ್ಲಿಗೆ ಹೋಗುತ್ತೆ ಅಂತ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಾರ್ ಪಾರ್ಕಿಂಗ್, ಮೋಸ್ಟ್ಲಿ ಪಾರ್ಕಿಂಗ್ ಏರಿಯಾ ಅನ್ಸುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಾರ್ನೇ ಪಾರ್ಕ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇದು ಈ ರೂಟ್ಗೆ ಬಂದರೆ ಪಿರಮಿಡ್ ಬ್ಯಾಕ್ ರೋಡ್ಗೆ ಬರೋದು ನಾವು. ಅಪ್ಪಡಿ, ಈ ನೇಚರ್ ಮಧ್ಯೆ ಇರೋ ಪಿರಮಿಡ್ ವ್ಯಾಲಿನ ಕಂಪ್ಲೀಟ್ ಒಂದು ಫುಲ್ ರೌಂಡ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದಾಯಿತು. ವೀಕ್ ಡೇಸಲ್ಲಿ ಬರ್ತೀನಿ ಅಂತ ಅಂದರೆ ಸೇಮ್ ಮಾರ್ನಿಂಗ್ ಟೈಮ್ ಸೇಮ್ ಇರುತ್ತೆ, ಬಟ್ ಈವ್ನಿಂಗ್ ಟೈಮ್ 5 ಅಷ್ಟರಲ್ಲೆಲ್ಲ ಕ್ಲೋಸ್ ಆಗುತ್ತೆ. ಆ್ಯಂಡ್ ಫೆಸ್ಟಿವಲ್ ಟೈಮ್ ಅಂತ ಬಂದಾಗ ಸ್ವಲ್ಪ ಟೈಮ್ ವೇರಿಯೇಷನ್ಸ್ ಆಗುತ್ತೆ, ನೀವು ಅದನ್ನೆಲ್ಲ ನೋಡ್ಕೊಂಬನ್ನಿ. ಆ್ಯಂಡ್ ನಿಮ್ಮ ಲೊಕೇಶನಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದನ್ನ ನೀವು ಮುಂಚೆನೇ ಗೂಗಲ್ ಮ್ಯಾಪ್ಗೆ ಹೋಗ್ಬಿಟ್ಟು ಕನಕಪುರದಲ್ಲಿರೋ ಪಿರಮಿಡ್ ವ್ಯಾಲಿ ಅಂತ ಸರ್ಚ್ ಮಾಡಿ. ಸೊ ಡೈರೆಕ್ಟ್ ಇಲ್ಲಿಗೆ ಬರ್ತೀರಾ. ಆ್ಯಂಡ್ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಆ್ಯಂಡ್ ಇವಾಗ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿರುತ್ತಿದೆ. ಫಸ್ಟ್ ಇವಾಗ ಊಟ ಮಾಡೋಣ ಬನ್ನಿ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಎಸ್, ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಯಾಕಂದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ನನ್ನಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬೇಕಾಗಿರೋದು ತುಂಬಾ ಇದೆ. ಆ್ಯಂಡ್ ಎಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೊಸ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ದಿಸ್ ಇಸ್ ಅಪೂರ್ವ ಮಂಜುನಾಥ್ ಸೈನಿಂಗ್ ಆಫ್.